ತಾವು ಇವತ್ತು ಭಾಳ ಅಭಿಮಾನದಿಂದ ಇಲ್ಲಿ ಬಂದಿದ್ದೀರಿ, ವಿಶ್ವಾಸದಿಂದ ಇಲ್ಲಿದ್ದೀರಿ. ಯಾರೇ ಮುಖಂಡರಾಗಲಿ ಅಥವಾ ಅದು ಯಾರೇ ಯಾವ ಪಕ್ಷದಲ್ಲೇ ಕೂಡ ಇರಲಿ, ಅವರ ಉದ್ಧಾರವನ್ನು ಅವರೇ ಮಾಡಿಕೊಳ್ಬೇಕು. ಭಗವದ್ಗೀತೆಯಲ್ಲಿ ಅದು ಏನು ಹೇಳ್ತಾರೆ ಅಂದರೆ, ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಳಬೇಕು, ತನ್ನ ಅವನತಿಯನ್ನು ಮಾಡಿಕೊಳ್ಳಬಾರದು. ಮನುಷ್ಯನು ತನಗೆ ತಾನೇ ಶತ್ರು ಮತ್ತು ತನಗೆ ತಾನೇ ಮಿತ್ರನೂ ಸಹ. ಇದು 6ನೇ ಅಧ್ಯಾಯದ ಶ್ಲೋಕ 5ರಲ್ಲಿದೆ. ಇದನ್ನು ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಸುಧಾಕರ್ ನಮ್ಮ ಕಾಂಗ್ರೆಸ್ನಲ್ಲಿ ಟಿಕೆಟ್ ಪಡೆದು ಎಲ್ಲ ಅಧಿಕಾರವನ್ನು ಅನುಭವಿಸಿದ್ರು. ಆಮೇಲೆ ಇನ್ನೂ ದೊಡ್ಡ ಅಧಿಕಾರವನ್ನು ಅನುಭವಿಸಬೇಕು ಅಂತೇಳಿ ಕಾಂಗ್ರೆಸ್ಸನ್ನು ತ್ಯಜಿಸಿ ಅವರು BJPಗೆ ಸೇರಿದ್ರು. ಅದು ಅವರಿಗೆ ಅನ್ವಯ ಆಗ್ತದೆ ಈ ಶ್ಲೋಕ. ಯಾಕಂತೇಳಿದರೆ, ಅದರಿಂದಲೇ ಯಾವ ಪಕ್ಷ ದ್ರೋಹವನ್ನು ಮಾಡಿದರು, ನಿಮ್ಮ ಕಾರ್ಯಕರ್ತರ ಮೇಲೆ ದ್ರೋಹವನ್ನು ಮಾಡಿದರು, ಯಾವೊಂದು ದರ್ಪದಿಂದ ಭ್ರಷ್ಟಾಚಾರದಿಂದ ಈ ಭಾಗದಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣವನ್ನು ಏನು ಅವರು ಸೃಜಿಸಿದ್ರು, ಯಾರು ಕೂಡ ನ್ಯಾಯವಾಗಿ ಬದುಕಲಿಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸಾಧ್ಯ ಇಲ್ಲ ಎಂಬುದನ್ನು ಪ್ರದರ್ಶನ ಮಾಡಿದರು. ಅದಕ್ಕೆ ಉತ್ತರವಾಗಿ ತಾವು ಅವರನ್ನು ಸೋಲಿಸಿ, ಹಣಕ್ಕೆ ಬಗ್ಗದೆ, ಅಧಿಕಾರದ ದರ್ಭಕ್ಕೆ ಬಗ್ಗದೆ ಇವತ್ತು ಅವರನ್ನು ಸೋಲಿಸಿ ನಾವು ಪ್ರದೀಪ್ ಈಶ್ವರನ್ನು ತಾವು ಗೆಲ್ಲಿಸಿದ್ದೀರಿ. ತಮಗೆ ಎಷ್ಟು ಅಭಿನಂದನೆಯನ್ನು ಕೊಟ್ಟರೂ ಕೂಡ ಸಾಲದು. ಈ ಕ್ಷೇತ್ರದಲ್ಲಿ ನಂದು ಭಾಳ ಆಸೆ ಇದೆ, ನಮ್ಮ ಪ್ರದೀಪ್ ಅವ್ರದ್ದು ಕೂಡ ಭಾಳ ಆಸೆ ಆಕಾಂಕ್ಷೆಗಳಿದ್ವೆ, ಕನಸಿದೆ. ಯಾಕೆಂತೇಳಿದರೆ, ನನ್ನ ಆಕಾಂಕ್ಷೆ ಅವರ ಆಕಾಂಕ್ಷೆ ಬೇರೆ ಬೇರೆ ಅಲ್ಲ. ನಾವು ಜೊತೆಯಲ್ಲಿ ಕೂತ್ಕೊಂಡು ಎಲ್ಲ ಈಗಾಗಲೇ ಸ್ವಲ್ಪ ಚರ್ಚೆ ಮಾಡಿದ್ದೇವೆ, ಸಮಾಲೋಚನೆ ಮಾಡಿದ್ದೇವೆ. ಈ ಭಾಗದಲ್ಲಿ ನನ್ನ ಆಶೆ ಏನಂತೇಳಿದ್ರೆ, ಯಾವ ರೀತಿಯಲ್ಲಿ ನಾನು ತಮ್ಗೆ ಗೊತ್ತಿದ್ದ ಪ್ರಕಾರ ಇಲೆಕ್ಟ್ರಾನಿಕ್ ಸಿಟಿ ಅಂತೇಳಿ ಮಾಡಿದೆವು ನಾವು ಮಡ್ರಾಸ್ ರೋಡ್ನಲ್ಲಿ, ವೈಟ್ ಫೀಲ್ಡ್ನಲ್ಲಿ ಅಲ್ಲಿ ಒಂದು ಇಲೆಕ್ಟ್ರಾನಿಕ್ ಸಿಟಿಯನ್ನು ಮಾಡಿದೆವು. ಪೀಣ್ಯದಲ್ಲಿ ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟನ್ನು ಮಾಡಿದೆವು. ದೊಡ್ಡಬಳ್ಳಾಪುರ ದಾಬಸ್ಪೇಟೆಯಲ್ಲಿ ಕೂಡ ಕೈಗಾರಿಕೆಯನ್ನು ಮಾಡಿ ಆ ಭಾಗದ ಜನರಿಗೆ ಕೈಗಾರಿಕೆಗಳು ಚೆನ್ನಾಗಿ ಬಂದಿದೆ. ನನ್ನ ಉದ್ದೇಶ ಅಂದರೆ, ಬೆಂಗಳೂರಿನಿಂದ ಏನು ಏರ್ಪೋರ್ಟಿಗೆ ಯಾವ ಒಂದು ನಾವು ಮೆಟ್ರೋ ರೈಲು ಹಾಕಿದ್ದೇವೆ, ಈ ವರ್ಷ ನಾನು ಕೂಡ ಪ್ರದೀಪ್ ಅವರು ಕೂಡ ಮುಖ್ಯಮಂತ್ರಿಗಳು ಹೇಳಿ ಬಜೆಟ್ನಲ್ಲಿ ಅದು ಸೇರಿಸಿ ಮೆಟ್ರೋ ರೈಲನ್ನು ಚಿಕ್ಕಬಳ್ಳಾಪುರದವರೆಗೆ ತರಬೇಕು ಅಂತೇಳಿ ಅದೊಂದು ನಮ್ಮ ದೊಡ್ಡ ಯೋಜನೆ ಇದೆ. ಅದು ಖಂಡಿತವಾಗಿ ಕೂಡ ಆಗ್ತದೆ. ಅದೇ ರೀತಿಯಲ್ಲಿ ದೇವನಹಳ್ಳಿವರೆಗೆ ನಾವು ಕೈಗಾರಿಕೆಯನ್ನು ಮಾಡಿದ್ದೇವೆ.